ಟೋಲ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ದಕ್ಷಿಣ ಕನ್ನಡದಲ್ಲಿ ವರದಿಯಾಗಿದೆ. ಲಾರಿ ಚಾಲಕ ಕ್ಲೀನರ್ನಿಂದ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಹಲ್ಲೆ ನಡೆಸಿದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನ ಬ್ರಹ್ಮರಕೂಟ್ಲು ಟೋಲ್ನಲ್ಲಾಗಿರೋ ಘಟನೆ. ವಿರುದ್ಧ ದಿಕ್ಕಿನಲ್ಲಿ ಲಾರಿ ಬಂದು ಟೋಲ್ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಟೋಲ್ ಹಣ ಕೇಳಿದ್ದಕ್ಕೆ ಸಿಬ್ಬಂದಿಗೆ ಹಲ್ಲೆ ಮಾಡಿದಂತಹ ಘಟನೆ. ಚಿಕ್ಕಮಗಳೂರು ಮೂಲದ ಭರತ್, ಕ್ಲೀನರ್ ತೇಜಸ್ ಇವರಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಟ್ವಾಳ ನಗರ ಠಾಣೆಯ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಹಲ್ಲೆ ಮಾಡಿದ ದೃಶ್ಯ ಟೋಲ್ನಲ್ಲಿ ಇದ್ದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಲಾರಿ ಚಾಲಕ ಮತ್ತು ಕ್ಲೀನರ್ ಇವರಿಬ್ಬರು ಸೇರ್ಕೊಂಡು ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಆ ಒಳಗಡೆ ಕೆಲಸ ಮಾಡುವಂತಹ ಟೋಲ್ ಸಿಬ್ಬಂದಿಯನ್ನ ಹೊರಗೆ ಎಳೆದು ಹಲ್ಲೆ ಮಾಡಿದ ದೃಶ್ಯ ಕೂಡ ಸಿಕ್ಕಿದೆ. ಈ ದೃಶ್ಯಗಳನ್ನು ಆಧರಿಸಿ ಹಲ್ಲೆಕೋರರನ್ನ ಅರೆಸ್ಟ್ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ರೌಡಿಗಳ ರೀತಿ ವರ್ತನೆ ಮಾಡಿರೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಹಲ್ಲೆಗೂ ಮುಂಚೆ ಆಗಿದ್ದೇನು ಅನ್ನೋದ್ರ ಬಗ್ಗೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಸದ್ಯ ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಪೊಲೀಸರು? ಮಮತಾ, ಇದು ಬಂಟ್ವಾಳ ತಾಲೂಕಿನ ಬೀಚ್ ರೋಡ್ನ ಬ್ರಹ್ಮರಕೂಟ್ಲು ಟೋಲ್ ಗೇಟ್ ನಲ್ಲಿ ನಡೆದಿರುವಂತಹ ಘಟನೆ. ಆರಂಭದಲ್ಲಿ ಘಟನೆ ಆಗಿರುವಂತದ್ದು ಇವರು ಲಾರಿಯನ್ನ ಇನ್ನೊಂದು ಭಾಗದಿಂದ ಚಲಾಯಿಸಿಕೊಂಡು ಬಂದಿರುವಂತದ್ದು. ಟೋಲ್ ಎಲ್ಲಿದೆ ಅಲ್ಲಿಂದ ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಬಂದಿರುವಂತದ್ದು. ಹಾಗಾಗಿ ಅದನ್ನ ತಡೆದು ಟೋಲ್ ಕಟ್ಟಬೇಕು ಅನ್ನುವಂಥದ್ದನ್ನ ಟೋಲ್ ಸಿಬ್ಬಂದಿ ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಟೋಲ್ ಕಟ್ಟೋದಿಲ್ಲ ಅನ್ನುವಂತ ವಾದ ಕೇಳಿದ್ರು. ಆದ್ರೂ ಟೋಲ್ ಕಟ್ಟದೆ ಇಲ್ಲಿಂದ ಬಿಡೋದಿಲ್ಲ ಅನ್ನುವಂತ ತಡೆಯುವ ಪ್ರಯತ್ನ ಮಾಡಿದ್ರು. ಆ ವೇಳೆ ಏಕಾಏಕಿಯಾಗಿ ಇವರಿಬ್ರು, ಲಾರಿಯ ಚಾಲಕ ಮತ್ತೆ ಕ್ಲೀನರ್ ಇಬ್ರು ಬಂದು ಈತನನ್ನ ಸಿಬ್ಬಂದಿಯನ್ನ ಹೊರಗೆ ಎಳೆದು ಹಿಗ್ಗಾಮುಗ್ಗಾ ಥಳಿಸಿರುವಂತದ್ದು. ಆ ಬಳಿಕ ಎಲ್ಲ ದೃಶ್ಯವು ಈಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ. ಬಂಟ್ವಾಳದ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈ ಇಬ್ಬರನ್ನ ಈಗ ಬಂಧನ ಮಾಡಿರುವಂತದ್ದು. ಚಿಕ್ಕಮಗಳೂರು ಮೂಲದ 23 ವರ್ಷದ ಭರತ್ ಹಾಗೂ 26 ವರ್ಷದ ತೇಜಸ್ ಇಬ್ಬರನ್ನು ಬಂಧಿಸಲಾಗಿದೆ. ಇವರಿಬ್ರು ಹಲ್ಲೆ ಮಾಡುವಂತಹ ದೃಶ್ಯ ಏನಿದೆ ಅದು ಸಿಸಿ ಕ್ಯಾಮೆರಾದಲ್ಲಿ ಸಂಪೂರ್ಣವಾಗಿ ಸೆರೆ ಆಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಸುಕ್ಪಾಲ್ ತಮ್ಮ ಮಾಹಿತಿಗಾಗಿ.